ಇಂದು ಎಸ್ 9ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ ಮಾರ್ಚ್ 2024ಕ್ಕೆ ನಡೆಯಲಿದೆ. ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆಯನ್ನು ಬೋರ್ಡ್ನವರು ಬಿಟ್ಟಿದ್ದಾರೆ. ಇವತ್ತು ಕೀ ಆನ್ಸರ್ಸ್ಗಳನ್ನ ನೋಡೋಣ. ಬಹಳ ಜನ ರಿಕ್ವೆಸ್ಟ್ ಇತ್ತು, ಸರ್ ನಮಗೆ ಪಿದು ಕ್ವಶನ್ ಆನ್ಸರ್ಗೆ ಕೀ ಆನ್ಸರ್ಸ್ಗಳನ್ನ ಬಿಡಿ ಈ ಕ್ವಶನ್ ಪೇಪರ್ಗೆ ಅಂದಾಗ ಆನ್ಸರ್ಗಳನ್ನ ಸಿದ್ಧಪಡಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ರೆಡಿ 9th ಬೋರ್ಡ್ ಎಕ್ಸಾಮ್ನ ಎಲ್ಲ ಪಾಠಗಳ ಕ್ವಶನ್ ಆನ್ಸರ್ಸ್ಗಳನ್ನ ಹಾಕಿದ್ದೀವಿ. ಎಲ್ಲ ಕ್ವಶನ್ ಪೇಪರ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕ್ ಇದಾವೆ, ಅವುಗಳನ್ನು ಒತ್ತಿ ನೋಡಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಶುರು ಮಾಡೋಣ 9ನೇ ತರಗತಿಯ ದೈಹಿಕ ಶಿಕ್ಷಣದ ಪ್ರಶ್ನೆ ಪತ್ರಿಕೆ ಮತ್ತು ಕೀ ಉತ್ತರಗಳನ್ನು. ಪ್ರಶ್ನೆ 1, ಬಹು ಆಯ್ಕೆ ಪ್ರಶ್ನೆಗಳು 8 ಇದಾವೆ. ಸರಿಯಾದದನ್ನು ಏನು ಮಾಡಬೇಕು? ಕ್ರಮಾಕ್ಷರದೊಂದಿಗೆ ಆರಿಸಿ ಬರಿಬೇಕು. 2006ರಲ್ಲಿ ಕರ್ನಾಟಕ ಸರ್ಕಾರದ ದೈಹಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಲು ನೇಮಿಸಿರ್ತಕ್ಕಂಥ ಸಮಿತಿ ಯಾವುದು ಅಂತ ನಿಮ್ಗೆ ಏನು ಮಾಡಿದಾರಪ್ಪ ಅಂದರೆ ಕೇಳಿದ್ದಾರೆ. ಆಪ್ಷನ್ ಬಿ, ಪ್ರೊಫೆಸರ್ LR ವೈದ್ಯನಾಥನ್ ಸಮಿತಿ ಅಂತಕ್ಕಂಥದ್ದು ಸರಿ ಆಗ್ತದೆ. 2ನೇ ಪ್ರಶ್ನೆ, ಬಾಸ್ಕೆಟ್ಬಾಲ್ ಆಟದಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಆಪ್ಷನ್ ಎ 5+7 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 3, ನೀರಜ್ ಚೋಪ್ರಾರವರು ಈ ಸ್ಪರ್ಧೆಗೆ ಸಂಬಂಧಿಸಿದಂತೆ ಪ್ರಸಿದ್ಧ ಕ್ರೀಡಾಪಟು ಅಂತ ಕೇಳಿದ್ದಾರೆ. ಅವರು ಆಪ್ಷನ್ ಡಿ, ಜಾವೆಲಿನ್ ಥ್ರೋಗೆ ನೀರಜ್ ಚೋಪ್ರಾ ಅವರು ಪ್ರಸಿದ್ಧವಾಗಿರ್ತಕ್ಕಂಥ ಕ್ರೀಡಾಪಟು ಆಗಿದ್ದಾರೆ. ಪ್ರಶ್ನೆ 4, ಜಾವ್ಲಿನ್ ರಚನೆಯು ಹೊಂದಿರುವ ಭಾಗಗಳ ಸಂಖ್ಯೆ ಎಷ್ಟು ಕೇಳಿದ್ದಾರೆ. ಜಾವ್ಲಿನ್ ಹೊಂದಿರುವ ಭಾಗಗಳ ಸಂಖ್ಯೆ ಆಪ್ಷನ್ ಬಿ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 5, ಸಾಂಸರ್ಗಿಕ ರೋಗವಾಹಕಗಳು ಕೇಳಿದ್ದಾರೆ. ಕೊಟ್ಟ ಆಯ್ಕೆಗಳಲ್ಲಿ ಆಪ್ಷನ್ ಎ ಸೊಳ್ಳೆ ಅಂತಕ್ಕಂಥದ್ದು ಸಾಂಸರ್ಗಿಕ ರೋಗಗಳು ಬರ್ತದೆ. 6, ಭಾರತೀಯ ಕ್ರೀಡಾ ಪ್ರಾಧಿಕಾರದ ಸ್ಥಾಪನೆಯ ಪ್ರಮುಖ ಉದ್ದೇಶ ಕೇಳಿದ್ದಾರೆ. ಆಪ್ಷನ್ ಸಿ, ಕ್ರೀಡಾ ಕ್ಷೇತ್ರವನ್ನು ಉತ್ತೇಜಿಸೋದು ಅಂತಕ್ಕಂಥದ್ದು ಸರಿಯಾದ ಆಯ್ಕೆ ಆಗ್ತದೆ. ಪ್ರಶ್ನೆ 7, ಅಷ್ಟಾಂಗ ಯೋಗದ 6ನೇ ಮೆಟ್ಟಿಲು ಯಾವುದು ಅಂತ ಕೇಳಿದ್ದಾರೆ. ಅಷ್ಟಾಂಗ ಯೋಗದ 6ನೇ ಮೆಟ್ಟಿಲು ಆಪ್ಷನ್ ಡಿ, ಧಾರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. 8ನೇ ಪ್ರಶ್ನೆ, ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯಲ್ಲಿ ಇಲ್ಲದಿರುವ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಪ್ರಥಮ ಚಿಕಿತ್ಸೆಯ ಪೆಟ್ಟಿಗೆಯಲ್ಲಿ ಆಪ್ಷನ್ ಸಿ, ಸಿರಿಂಜ್ ಅಂತಕ್ಕಂಥದ್ದು ಇರೋದಿಲ್ಲ. ಆಲ್ರೆಡಿ ನಾನು ನಿಮ್ಗೆ ಏನು ಮಾಡಿದ್ದೀನಿ, ಇಲ್ಲೆಲ್ಲ ಉತ್ತರಗಳನ್ನು ಕೊಟ್ಟಿದ್ದೆ. ಇದನ್ನೇ ನಾನು ಏನು ಮಾಡಿದ್ದೀನಿ ಹೇಳಿದ್ದೀನಿ. ಇನ್ನು ನೆಕ್ಸ್ಟ್, ಹೊಂದಿಸಿ ಬರೆಯಿರಿ. ಅ ಪಟ್ಟಿಯಲ್ಲಿರುವ ಮಾಹಿತಿಯನ್ನು ಬಿ ಪಟ್ಟಿಯಲ್ಲಿರುವ ಮಾಹಿತಿಯೊಂದಿಗೆ ಹೊಂದಿಸಿ ಬರೀರಿ ಅಂತ ಕೇಳಿದ್ದಾರೆ. ನೆನಪಿಟ್ಕೊಡ್ರಿ, ವಾಲಿಬಾಲ್ ಅಂತಕ್ಕಂಥದ್ದು ಸಿರಿವಂತಿ ಆದಿತ್ಯನಾರ್ ಗೋಲ್ಡ್ ಕಪ್ ಅಂತಕ್ಕಂಥದ್ದು ಆಗ್ತದೆ. ಹ್ಯಾಂಡ್ಬಾಲ್ ರಾಜಾರೆಡ್ಡಿ ಏಕಲವ್ಯ ಪ್ರಶಸ್ತಿ ಅಂತಕ್ಕಂಥದ್ದು ಸರಿಯಾದ ಜೋಡಿ ಆಗ್ತದೆ. 3ನೇದು ತ್ರಿವಿಧ ಜಿಗಿತ ಅಂತಕ್ಕಂಥದ್ದು ಹಾಪ್ ಸ್ಟೆಪ್ ಜಂಪ್ ಅಂತಕ್ಕಂಥದ್ದು ಆಗ್ತದೆ. 4ನೇದು ಜಾವಲಿನ್ ಓಟದ ಮಾರ್ಗ ಕೇಳಿದ್ದಾರೆ. ಅದು 4 ಮೀಟರ್ ಅಂತಕ್ಕಂಥದ್ದು ಆಗ್ತದೆ. ಪ್ರಾಣಾಯಾಮದಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಭ್ರಮರಿ ಅಂತಕ್ಕಂಥದ್ದು ಬರ್ತದೆ. ಇಷ್ಟು ನೀವೇನು ಮಾಡಬೇಕಾಗಿತ್ತು, ಅವುಗಳನ್ನು ಹೊಂದಿಸಿ ಬರಿಬೇಕಾಗಿತ್ತು. ವಾಲಿಬಾಲ್ ಸಿರಿವಂತಿ ಆದಿತ್ಯನಾರ ಗೋಲ್ಡ್ ಕಪ್, ಹ್ಯಾಂಡ್ಬಾಲ್ ರಾಜರೆಡ್ಡಿ ಏಕಲವ್ಯ ಪ್ರಶಸ್ತಿ, ತ್ರಿವಿಧ ಜಿಗಿತ ಹಾಪ್ ಸ್ಟೆಪ್ ಜಂಪ್, ಜಾವ್ಲಿನ್ ಓಟದ ಮಾರ್ಗ 4 ಮೀಟರ್, ಪ್ರಾಣಾಯಾಮ ಭ್ರಮರಿ. ಇನ್ನು ಈ ಪ್ರಶ್ನೆಗಳನ್ನು 1 ಅಥವಾ 2 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರಿಬೇಕು. 10ನೇ ಪ್ರಶ್ನೆ, ದಕ್ಷಿಣ ಭಾರತದಲ್ಲಿ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳನ್ನು ಬೋಧಿಸಲು ಅನುಷ್ಠಾನಗೊಳಿಸಿದ ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಕರ್ನಾಟಕ. ನಮ್ಮ ರಾಜ್ಯದವರೇ ಏನು ಮಾಡಿದ್ದಾರೆ, ಇಡೀ ದಕ್ಷಿಣ ಭಾರತದಲ್ಲಿ ಫಸ್ಟಿಗೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕಗಳನ್ನು ಅನುಷ್ಠಾನಕ್ಕೆ ತಂದರು. ಮುಂದಿನ ಪ್ರಶ್ನೆ 11, NIS ಅನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. NIC ಅನ್ನು ವಿಸ್ತರಿಸಿ ಬರೆದಾಗ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಪ್ರಶ್ನೆ 12, ಉತ್ತಮ ಕ್ರೀಡಾ ತರಬೇತುದಾರರಿಗೆ ನೀಡುವ ಪ್ರಶಸ್ತಿಯನ್ನು ಹೆಸರಿಸಿರಿ. ಅಲ್ಲಿ ದ್ರೋಣಾಚಾರ್ಯ ಪ್ರಶಸ್ತಿ ಅಂತ ಸಿಗ್ತದೆ. ದ್ರೋಣಾಚಾರ್ಯ ಪ್ರಶಸ್ತಿ ಅಂತಕ್ಕಂಥದ್ದು ಉತ್ತಮ ಕ್ರೀಡಾ ತರಬೇತುದಾರರಿಗೆ ಕೊಡ್ತಾರೆ. ಪ್ರಶ್ನೆ 13, ಹ್ಯಾಂಡ್ಬಾಲ್ ಆಟದಲ್ಲಿ ಇರುವ ಕ್ರಿಯಾತ್ಮಕ ಮತ್ತು ಬದಲಿ ಆಟಗಾರರ ಸಂಖ್ಯೆ ಎಷ್ಟು? ಅಲ್ಲಿ 7+5 ಏನಾಗಿರ್ತಾರಪ್ಪ ಅಂದರೆ ಕ್ರಿಯಾತ್ಮಕ ಮತ್ತು ಬದಲಿ ಆಟಗಾರರು ಇರ್ತಾರೆ. ಪ್ರಶ್ನೆ 14, ಫಾಸ್ಟ್ ಬ್ರೇಕ್ ಈ ಪದ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಫಾಸ್ಟ್ ಬ್ರೇಕ್ ಅಂತಕ್ಕಂಥದ್ದಿದೆ ನೋಡಿ, ಅದು ಬಾಸ್ಕೆಟ್ಬಾಲ್ ಆಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪದ. ಪ್ರಶ್ನೆ 15, ಬ್ಯಾಡ್ಮಿಂಟನ್ ಆಟದಲ್ಲಿ ಫ್ಲೋಟಿಂಗ್ ಸರ್ವಿಸ್ ಎಂದರೇನು ಅಂತ ಕೇಳಿದ್ದಾರೆ. ಯಾವುದಕ್ಕೆ ಫ್ಲೋಟಿಂಗ್ ಸರ್ವಿಸ್ ಅಂತ ಕರೀತಾರೆ? ಉತ್ತರ ನೋಡಿ, ಎದುರಾಳಿ ಅಂಕಣಕ್ಕೆ ಕಾಕನ್ನು ಕಳುಹಿಸುವಾಗ ಗಾಳಿಯಲ್ಲಿ ಕಾಕ್,
ತೇಲುತ್ತಾ ದಿಕ್ಕನ್ನು ಬದಲಿಸುತ್ತಾ ಹೋಗುವಂತೆ ಸರ್ವಿಸ್ ಮಾಡುವುದಕ್ಕೆ ಫ್ಲೋಟಿಂಗ್ ಸರ್ವಿಸ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ 16. ತ್ರಿವಿಧ ಜಿಗಿತದಲ್ಲಿ ಬಳಸುವ ಟೇಕಾಫ್ ಬೋರ್ಡ್ ಯಾವ ಆಕಾರದಲ್ಲಿದೆ? ಸೊ ಟೇಕಾಫ್ ಬೋರ್ಡ್ ಅಂತಕ್ಕಂಥದ್ದು ಏನಾಗಿರ್ತದಪ್ಪ ಅಂದ್ರೆ ಅದು ಆಯತಾಕಾರದಲ್ಲಿ ಇರ್ತದ ತ್ರಿವಿಧ ಜಿಗದಲ್ಲಿ ಟ್ರಿಪಲ್ ಜಂಪಲ್ಲಿ. 17ನೇ ಪ್ರಶ್ನೆ. ಪುರುಷರು ಬಳಸುವ ಜಾವ್ಲಿನ್ನ ತೂಕ ಎಷ್ಟು? ಸೊ ಪುರುಷರು ಬಳಸ್ತಕ್ಕಂಥ ಜಾವ್ಲಿನ್ನ ತೂಕ ಎಷ್ಟಿರ್ತದಪ್ಪ ಅಂದ್ರೆ 800 ಗ್ರಾಮ್ ಅದು ಆಗಿರ್ತದೆ. ಮುಂದಿನ ಪ್ರಶ್ನೆ 18. ಪ್ರಾಣಾಯಾಮದಲ್ಲಿ ಬಳಸುವ 2 ಮುದ್ರೆಗಳನ್ನು ಹೆಸರಿಸಿರಿ. ಸೊ ಒಟ್ಟಾರೆ ಪ್ರಾಣಾಯಾಮದಲ್ಲಿ ಬಹಳ ಮುದ್ರೆ ಬಳಸ್ತಾರೆ 6. ಅದರಲ್ಲಿ ಮುಖ್ಯವಾಗಿ ನಾಸಿಕ ಮುದ್ರೆ ಮತ್ತು ಬ್ರಹ್ಮ ಮುದ್ರೆ ಅಂತಕ್ಕಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. 19ನೇ ಪ್ರಶ್ನೆ. ಪ್ರಥಮ ಚಿಕಿತ್ಸೆ ಎಂದರೇನು? ನೋಡಿ, ಅಪಘಾತ ಸಂಭವಿಸಿದಾಗ ಡಾಕ್ಟರ್ ಬಳಿ ಹೋಗುವ ಮುಂಚೆ ಆಯಾ ಸ್ಥಳದಲ್ಲಿ ಪಡೆಯುವ ಚಿಕಿತ್ಸೆಗೆ ಪ್ರಥಮ ಚಿಕಿತ್ಸೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆಗಳನ್ನು 2 ಅಂಕದ ಪ್ರಶ್ನೆಗಳು. ಅವು 3 ರಿಂದ 4 ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು. 15 ಪ್ರಶ್ನೆಗಳು ಇರ್ತಾವೆ. 20ನೇ ಪ್ರಶ್ನೆ. ವಾಲಿಬಾಲ್ ಆಟದಲ್ಲಿ ಸರ್ವಿಸ್ ಮಾಡುವಾಗ ಅನುಸರಿಸಬೇಕಾದ ಯಾವುದಾದರೂ 2 ತಂತ್ರಗಳನ್ನು ತಿಳಿಸಿ. ಅಲ್ಲಿ ಯಾವ ತಂತ್ರಗಳನ್ನು ಬಳಸ್ತೀವಿ ಅಂತಂದರೆ ಒಂದನೇದ್ದು ಸರ್ವಿಸ್, 2ನೇದ್ದು ಬಾಲನ್ನು ಸೆಟ್ ಮಾಡೋದು, 3ನೇದ್ದು ಅಟ್ಯಾಕ್ ಹಿಟ್ ಅದನ್ನು ಸ್ಕ್ವ್ಯಾಶ್ ಅಂತಲೂ ಕೂಡ ಏನು ಮಾಡ್ತಾರಪ್ಪ ಅಂದ್ರೆ ಕರೀತಾರೆ. ಇವು 3ನ್ನು ನೀವು ಬರಿಬೇಕಿತ್ತು. 21. ಹಾಕಿ ಕ್ರೀಡೆಯ ಕುರಿತು ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ನೋಡಿ ಏನು ಬರೀತೀರಂದರೆ, ಹಾಕಿ ಆಟ ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಮತ್ತು ಕ್ರಿಯಾಶೀಲವಾದ ಆಟವಾಗಿದ್ದು ನಮ್ಮ ದೇಶದಲ್ಲಿ ವಿಶೇಷವಾದ ಸ್ಥಾನಮಾನವನ್ನು ಪಡೆದಿದೆ. ಈ ಆಟ ತನ್ನದೇ ಆದಂತಹ ರಾಷ್ಟ್ರೀಯ ಮಹತ್ವವನ್ನು ಹೊಂದಿದೆ ಅಂತ 2 ಸಾಲು ಬರೆದರೂ ಕೂಡ ಸಾಕು. 22. ತ್ರಿವಿಧ ಜಿಗಿತದ ಯಾವುದಾದರೂ 3 ಅಕ್ರಮಗಳನ್ನು ತಿಳಿಸಿ. ಸೊ ತ್ರಿವಿಧ ಜಿಗಿತದಲ್ಲಿರ್ತಕ್ಕಂಥ ಅಕ್ರಮಗಳಂದರೆ ಜಿಗಿಯುವ ರೀತಿಯು ಕ್ರಮಬದ್ಧವಾಗಿಲ್ಲದಿದ್ದರೆ ಆ ಜಿಗಿತ ಅನರ್ಹಗೊಳ್ಳುತ್ತದೆ. ಟೇಕಪ್ ಗೆರೆಯನ್ನು ತುಳಿಯಬಾರದು. ಟೇಕಪ್ ಹಲಗೆಯ ಅಕ್ಕಪಕ್ಕದಲ್ಲಿ ಜಿಗಿಯುವಂತಿಲ್ಲ. ಜಿಗಿತದ ಗುಂಡಿಯಲ್ಲಿಯೇ ಜಿಗಿಯಬೇಕು. ಜಿಗಿತದ ನಂತರ ಜಿಗಿತದ ಗುಂಡಿಯಲ್ಲಿ ಹಿಂದೆ ನಡೆದು ಬರಬಾರದು. ಇವೆಲ್ಲ ಏನಪ್ಪ ಅಂತಂದರೆ ಅಕ್ರಮಗಳು ಆಗ್ತವೆ. ಇನ್ನು 23ನೇ ಪ್ರಶ್ನೆ. ಜಾವ್ಲಿನ್ ಸ್ಪರ್ಧೆಯ ಯಾವುದಾದರೂ 3 ಅಕ್ರಮಗಳನ್ನು ತಿಳಿಸಿ. ಇನ್ನು ಜಾವ್ಲಿನ್ನಲ್ಲಿ ಯಾವ್ಯಾವ ಅಕ್ರಮಗಳು ಮಾಡ್ತಾರಪ್ಪ ಅಂದ್ರೆ, ಜಾವ್ಲಿನ್ ಎಸೆತದ ಓಡುವ ಮಾರ್ಗದ ಹೊರಗಡೆಯಿಂದ ಓಡಿ ಬಂದಾಗ, ಜಾವ್ಲಿನ್ ಕ್ರಮಬದ್ಧವಲ್ಲದ ಶೈಲಿಯಲ್ಲಿ ಎಸೆದಾಗ, ಜಾವ್ಲಿನ್ ತುದಿ ಸೆಕ್ಟರಿನ ಗೆರೆಯ ಮೇಲೆ ಅಥವಾ ಹೊರಗೆ ಗುರುತು ಮಾಡಿದಾಗ, ಓಡುವ ಮಾರ್ಗ ಮತ್ತು ವೃತ್ತ ಪರಿಧಿಯ ಗೆರೆಯನ್ನು ದೇಹದ ಯಾವುದೇ ಭಾಗದಿಂದ ಎಸೆಯಲು ಪ್ರಾರಂಭಿಸಿದ ಮೇಲೆ ಮುಟ್ಟಿದರೆ, ಜಾವಲಿನ್ ಎಸೆದ ನಂತರ ಉಪಕರಣ ನೆಲಕ್ಕೆ ತಾಗುವ ಮುಂಚೆ ಓಡೋ ಮಾರ್ಗವನ್ನು ಬಿಟ್ಟಾಗ ಇದನ್ನು ಅಕ್ರಮ ಅಂತ ಪರಿಗಣಿಸ್ತಾರೆ. 24. ಹಸಿಯಾಗಿ ತಿನ್ನಬಹುದಾದ ತರಕಾರಿಗಳನ್ನು ಪಟ್ಟಿ ಮಾಡಿ. ಸೊ ನೋಡಿ, ಹಸಿಯಾಗಿ ಯಾವ್ಯಾವೆಲ್ಲ ತಿಂತಾರಪ್ಪ ಅಂತಂದರೆ ಗೆಣಸು, ಗಜ್ಜರಿ, ಮೂಲಂಗಿ, ಗೆಡ್ಡೆಕೋಸು, ಸಿಹಿ ಮೂಲಂಗಿ, ಸೌತೆಕಾಯಿ, ಎಳೆಹೀರೆ, ಹತ್ತರ ಪಲ್ಲೆ, ಮೆಂತ್ಯ, ಬೆಂಡೆಕಾಯಿ, ತೊಂಡೆಕಾಯಿ, ಅಲಸಂದಿ ಕಾಯಿಗಳು ಇವೆಲ್ಲ ಹಸಿಯಾಗಿ ಏನು ಮಾಡ್ತಾರಪ್ಪ ಅಂತಂದರೆ ತಿಂತಾರೆ. 25. ವಾಲಿಬಾಲ್ ಆಟದಲ್ಲಿನ ಸಾಮಾನ್ಯ ಕೌಶಲಗಳನ್ನು ಪಟ್ಟಿ ಮಾಡಿ. ಸೊ ಅಲ್ಲಿ ಟೆನ್ನಿಸ್ ಸರ್ವಿಸ್ ಬರ್ತದೆ, ಬಾಲನ್ನು ಸೆಟ್ ಮಾಡೋದು ಬರ್ತದೆ, ನೇರ ಹೊಡೆತ, ಬಾಲ್ ಪಡೆಯುವುದು ಮತ್ತು ಉರುಳೋದು ಇವೆಲ್ಲ ಏನಪ್ಪ ಅಂತಂದರೆ ಕೌಶಲಗಳೇ ಆಗಿದ್ದಾವೆ. 26. ಹ್ಯಾಂಡ್ಬಾಲ್ ಆಟದಲ್ಲಿ ಇರಬೇಕಾದ ಯಾವುದಾದರೂ 3 ಅವಶ್ಯಕ ಗುಣಲಕ್ಷಣಗಳನ್ನು ತಿಳಿಸಿ. ಅಲ್ಲಿ ಯಾವ್ಯಾವ ಅವಶ್ಯಕ ಗುಣಲಕ್ಷಣಗಳಿರಬೇಕಂದ್ರೆ, ಹ್ಯಾಂಡ್ಬಾಲ್ ಆಟಗಾರ ಆಕ್ರಮಣ ಹಾಗೂ ರಕ್ಷಣೆಗೆ ಅಂಕಣದುದ್ದಕ್ಕೂ ಓಡಾಡಬೇಕಾಗಿರುವುದರಿಂದ ಕಷ್ಟ ಸಹಿಷ್ಣುತೆ ಅವಶ್ಯಕ. ಎದುರಾಳಿಯ ಚಲನವಲನಕ್ಕೆ ಅನುಗುಣವಾಗಿ ತಮ್ಮ ಚಲನೆಯನ್ನು ತ್ವರಿತಗತಿಯಲ್ಲಿ ಬದಲಾಯಿಸಬೇಕಾಗಿರುವುದರಿಂದ ಚಪಲತೆ ಅವಶ್ಯಕ. 3ನೇದ್ದು, ಚೆಂಡನ್ನು ಸಮರ್ಪಕವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದರಿಂದ ಮತ್ತು ಗೋಲು ಗಳಿಸಬೇಕಾಗಿರುವುದರಿಂದ ಕಣ್ಣು ಮತ್ತು ಕೈಗಳ ಸಂಯೋಜನೆ ಅವಶ್ಯಕ. ಯಶಸ್ವಿಯಾಗಿ ಚೆಂಡನ್ನು ಪಾಸ್ ಮಾಡಲು ಮತ್ತು ಗೋಲನ್ನು ಗಳಿಸಲು ನಿಖರತೆ ಅವಶ್ಯಕ. ಚೆಂಡನ್ನು ಎದುರಾಳಿಗಳಿಂದ ಕಸಿಯಲು ಹಾಗೂ ಗೋಲು ಗಳಿಸಲು ವೇಗ ಅವಶ್ಯಕ. ಚೆಂಡನ್ನು ಸ್ವೀಕರಿಸಲು ಮತ್ತು ಎದುರಾಳಿಗಳಿಂದ ತಪ್ಪಿಸಿ ಗೋಲು ಗಳಿಸಲು ಮೈಮನಿತ ಅವಶ್ಯಕ. ಚೆಂಡನ್ನು ವೇಗದಿಂದ ಎಸೆದು ಗೋಲು ಗಳಿಸಲು ಭುಜಗಳಲ್ಲಿ ಹೆಚ್ಚಿನ ಸ್ಫೋಟಕತ್ವದ ಅವಶ್ಯಕತೆ ಇರುತ್ತದೆ. ಇಷ್ಟು ಪಾಯಿಂಟ್ಗಳನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬಹುದಿತ್ತು. 27ನೇ ಪ್ರಶ್ನೆಗೆ ಹೋಗೋಣ. ಯೋಗದ ಪಿತಾಮಹ ಯಾರು? ಅವರು ಬರೆದಿರುವ ಪುಸ್ತಕದ ಹೆಸರೇನು?
ಸೊ ನಿಮಗೆ ಗೊತ್ತಿದೆ ಯೋಗದ ಪಿತಾಮಹ ಅಂತ ನಾವೇನು ಮಾಡ್ತೀವಿ, ಪತಂಜಲಿ ಮುನಿಗಳಿಗೆ ಕರಿತೀವಿ. ಅವರು ಬರೆದಿರುವ ಪುಸ್ತಕ ಯೋಗ ಸೂತ್ರ ಅಂತಕ್ಕಂಥದ್ದು ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ 28. ರಾಷ್ಟ್ರೀಯ ಭಾವೈಕ್ಯತೆ ಮೂಡಿಸುವ ಯಾವುದಾದರೂ 2 ಕಾರ್ಯಕ್ರಮಗಳನ್ನು ಹೆಸರಿಸಿರಿ. ಸೊ ನೋಡಿ, ಅಲ್ಲಿ ರಾಷ್ಟ್ರೀಯ ಹಬ್ಬಗಳು ಮತ್ತು ಆಚರಣೆಗಳು, ರಾಷ್ಟ್ರಾಭಿಮಾನ ಮೂಡಿಸುವ ವಿಶಿಷ್ಟ ಸಮಾರಂಭಗಳು ಅಂದರೆ ವಿಮಾನ ಹಾರಾಟ ಪ್ರದರ್ಶನ, ಐತಿಹಾಸಿಕ ಪುರಾಣ ಪ್ರಸಿದ್ಧ ಸನ್ನಿವೇಶಗಳ ಪ್ರದರ್ಶನ ಬರ್ತದೆ, ವಿವಿಧ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಮೇಳಗಳು ಬರ್ತವೆ, ಶೌರ್ಯ ವೀರ ಘೋಷಣೆಗಳು, ವೇಷಭೂಷಣಗಳ ಪ್ರದರ್ಶನ, ಸ್ಥಿರಚಿತ್ರಣ ಮೊದಲಾದವುಗಳ ಮೆರವಣಿಗೆ ಬರ್ತದೆ, ವೀರಗೀತೆಗಳನ್ನು ಸಾರುವ ದೃಶ್ಯ, ಸಂಭಾಷಣೆ, ನಾಟಕ ಮೊದಲಾದ ಅಭಿನಯಕ್ಕೆ ಪ್ರೋತ್ಸಾಹ ಕೂಡ ಏನಾಗ್ತದಪ್ಪ ಅಂದರೆ ಸಿಗ್ತದೆ. 29ನೇ ಪ್ರಶ್ನೆ, ಪ್ರತಿನಿತ್ಯ ಯೋಗಾಭ್ಯಾಸದಿಂದ ನಿಮಗೆ ದೊರಕುವ ಪ್ರಯೋಜನಗಳನ್ನು ತಿಳಿಸಿರಿ. ಇಲ್ಲಿ ದೇಹವನ್ನು ಪೂರ್ಣ ಆರೋಗ್ಯವಾಗಿಸ್ತೀವಿ, ಮನಸ್ಸು ಪ್ರಶಾಂತವಾಗ್ತದೆ, ಮಾನಸಿಕ ದೃಢತೆಯನ್ನು ಹಾಗೂ ಸಂಕಲ್ಪ ಶಕ್ತಿಯನ್ನು ವೃದ್ಧಿಸ್ತದೆ, ಏಕಾಗ್ರತೆಯನ್ನು ಹೆಚ್ಚಿಸ್ತದೆ. ವಿವಿಧ ಆಸನಗಳ ಅಭ್ಯಾಸವು ದೇಹದ ಮಾಂಸಖಂಡಗಳನ್ನು ಬಲಗೊಳಿಸಿ ದೇಹದ ಎಲ್ಲ ಅಂಗಗಳ ಹಾಗೂ ಮೆದುಳಿನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸ್ತದೆ. ಪ್ರಾಣಾಯಾಮದಿಂದ ನಾಡಿಗಳು ಶುದ್ಧಿಗೊಂಡು ಮಾನಸಿಕ ಸ್ಥಿರತೆ ಹೆಚ್ಚಿಸ್ತದೆ. ಅಲ್ಲದೆ ಈ ಶ್ವಾಸಕೋಶಗಳು ಆರೋಗ್ಯವಾಗಿರಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತದೆ ಅಂತಕ್ಕದ್ದನ್ನು ನೀವು ಯೋಗದ ಲಾಭಗಳಲ್ಲಿ ಬರೀಬಹುದು. 30ನೇ ಪ್ರಶ್ನೆ, ನಾವೆಲ್ಲರೂ ಸಾಮಾಜಿಕ ಆರೋಗ್ಯವನ್ನು ಹೊಂದಲು ರೂಢಿಸಿಕೊಳ್ಳಬೇಕಾದ ಅಂಶಗಳು ಯಾವುವು? ಇಲ್ಲಿ ಕಂಡಲ್ಲಿ ಉಗುಳೋದು, ಸೀನೋದು, ಬಹಿರ್ದೆಸೆಗೆ ಹೋಗೋದನ್ನು ನಿಲ್ಲಿಸಬೇಕು. ಉಪಯೋಗಕ್ಕೆ ಯೋಗ್ಯವಲ್ಲದ ಹೊಲಸು ಪದಾರ್ಥಗಳನ್ನು ಕಂಡಲ್ಲಿ ಎಸೆಯದೆ ಅದಕ್ಕಾಗಿಯೇ ನಿರ್ದಿಷ್ಟಪಡಿಸಿದ ಸ್ಥಳದಲ್ಲಿ ಹಾಕಬೇಕು. ವಿವಿಧ ಸಾಂಸರ್ಗಿಕ ರೋಗವಾಹಕಗಳಾದ ಸೊಳ್ಳೆ, ತಿಗಣೆ, ನೊಣ ಮುಂತಾದವುಗಳನ್ನು ನಾಶಗೊಳಿಸಿ ಸ್ವಚ್ಛವಾದ ಪರಿಸರವನ್ನು ಹೊಂದಬೇಕು. ಸಾರ್ವಜನಿಕ ಮೂತ್ರಾಲಯ ಶೌಚಾಲಯಗಳನ್ನು ಸಂರಕ್ಷಿಸಿ ಸ್ವಚ್ಛತೆ ಕಾಪಾಡಬೇಕು. ಮಲಮೂತ್ರ ವಿಸರ್ಜನೆಯನ್ನು ಮೂತ್ರಾಲಯ ಶೌಚಾಲಯಗಳಲ್ಲೇ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು 1ರಿಂದ 30ರವರೆಗೆ ಮಾತ್ರ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಟ್ಟಿದ್ದೀನಿ. ಸೊ ಮುಂದೆ 31ರಿಂದ ಕಡೆಯ ಪ್ರಶ್ನೆವರೆಗೆ ಮುಂದಿನ ವಿಡಿಯೋದಲ್ಲಿ ಉತ್ತರಗಳನ್ನು ಕೊಡ್ತೀನಿ. ಯಾಕಂದರೆ ವಿಡಿಯೋ ಭಾಳ ಲೆಂತ್ ಆಗ್ತದೆ, ಆನ್ಸರ್ಸ್ಗಳನ್ನು ಸಿದ್ಧಪಡಿಸಲಿಕ್ಕೆ ನಮಗೆ ಇನ್ನೂ ಸಮಯದ ಅವಶ್ಯಕತೆಯೂ ಕೂಡ ಬೇಕು. ನಮ್ಮ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಅವುಗಳ ಲಿಂಕನ್ನು ಕೊಟ್ಟಿದ್ದೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ. ಇದರ ಮುಂದುವರಿದ ಭಾಗದಲ್ಲಿ ಹಿಂದೆ ಇರತಕ್ಕಂಥ ಎಲ್ಲ ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳ ಕೀ ಆನ್ಸರ್ಗಳು, ಪಾಠದ ಪ್ರಶ್ನೋತ್ತರ ವಿಡಿಯೋಗಳನ್ನು ನೋಡಿ. ವಾಟ್ಸಪ್ ಚಾನಲ್, ಟೆಲಿಗ್ರಾಮ್ ಗ್ರೂಪ್ ಇದ್ದಾವೆ, ಅವುಗಳಿಗೆ ಜಾಯ್ನ್ ಆಗೋದು